ಹಲೋ, ನಮಸ್ತೆ. ನೋಡಿ, ನಾನು ಚಿತ್ರಾನ್ನ ಮಾಡ್ತಿದ್ದೀನಿ. 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ, ಸ್ವಲ್ಪ ಕಳಕಾಯಿ ಬೀಜ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಚಿಕ್ಕದು, 4 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ತಿದ್ದೀನಿ ನಾನು ಚಿತ್ರಾನ್ನದ ಗೊಜ್ಜಿಗೆ. ನೋಡಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕಳಕಾಯಿ ಬೀಜ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಲಿ ಹಿಂಗೆ ಕರ್ಕೊಬೇಕು ಚೆನ್ನಾಗಿ, ಸ್ವಲ್ಪ ಕೆಂಪಗಾಗಬೇಕದು. ನೋಡಿ, ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 4. ನೋಡಿ, ಈರುಳ್ಳಿ ಸ್ವಲ್ಪ ಬೇಯಬೇಕಲ್ವಾ, ಅದಕ್ಕೆ ಈರುಳ್ಳಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ನಾನು. ನೋಡಿ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಈ ಗೊಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು 2-3 ಸೆಕೆಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಬೆರ್ಕೊಂಡು ಚೆನ್ನಾಗಿ ಬೇಯಲಿ. ನೋಡಿ, ಗೊಜ್ಜು ಬೆಂದಿದೆ, ಗೊಜ್ಜು ಆಗಿದೆ, ರೆಡಿ. ನೋಡಿ, ಚಿತ್ರಾನ್ನದ ಗೊಜ್ಜು ರೆಡಿ. ನೋಡಿ, ಇಷ್ಟು ಅನ್ನ ಇದೆ ನೋಡಿ ಬಟ್ಲಲ್ಲಿ, ಇದನ್ನು ಹಾಕಿ ಅದಕ್ಕೆ ಕಲಿಸ್ಬಿಡ್ತೀನಿ. ನಿಂಬೆಹಣ್ಣು ಈ ಥರ ಹಿಂಡ್ಕೊಂಬಿಡ್ಬೇಕು ನಿಂಬೆಹಣ್ಣು. ಚಿತ್ರಾನ್ನ ರೆಡಿ.